ಇವತ್ತು ನನ್ನ ಮುಂದೆ ನಥಿಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ನಥಿಂಗ್ ಫೋನ್ 4B ಸ್ಮಾರ್ಟ್ ಫೋನ್ ಇದೆ. ಈ ಒಂದು ಕಲರ್ ಏನಿದೆ ಇದು RCBದು ಸ್ಪೆಷಲ್ ಅಡಿಷನ್ ಕಲರು. ಕಳೆದ ವಿಡಿಯೋದಲ್ಲಿ ಈ ಸ್ಮಾರ್ಟ್ ಫೋನ್ದು ಸ್ಪೆಷಲ್ ಅನ್ಬಾಕ್ಸಿಂಗನ್ನು ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಇದು ಲಾಂಚ್ ಆಗಿರುವಂಥ 35,000 ರೂಪಾಯಿಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಸ್ಮಾರ್ಟ್ ಫೋನ್ದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ತೀನಿ. ಈ ಒಂದು ಕಲರ್ ಏನಿದೆ ಇದು ಸ್ಪೆಷಲ್ ಅಡಿಷನ್ ಕಲರ್ ಆಯಿತಾ. ಎಲ್ಲರೂ ಕೂಡ ಈ ಒಂದು ಕಲರ್ನ ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರದ್ದು ಆಫ್ಲೈನ್ ಸ್ಟೋರ್ ಬೆಂಗಳೂರಿನಲ್ಲಿ ಏನಿದೆ ಬರೀ 120 ಫೋನ್ಗಳನ್ನ ಮಾತ್ರ ಅಲ್ಲಿ ಸೇಲ್ ಮಾಡಿದ್ರು ಲಾಂಚಿಂಗ್ ಡೇ ದಿನ. ಸೊ ನಾವು ಕೂಡ ಒಬ್ಬ ಅದೃಷ್ಟವಂತರು. ಅದರಲ್ಲಿ ನಮಗೂ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಸಿಕ್ತು, ದುಡ್ಡು ಕೊಟ್ಟು ತೊಗೊಂಡಿದ್ದು ಆಯಿತಾ. ಸೊ ಈ ಒಂದು ಕಲರ್ಗೆ ಎಕ್ಸ್ಟ್ರಾ ದುಡ್ಡೇನು ಚಾರ್ಜ್ ಮಾಡಿಲ್ಲ. ಹೈಯೆಸ್ಟ್ ವೇರಿಯಂಟ್ ಇದು 8GB 256GB, ಸೇಮ್ 39,000 ರೂಪಾಯಿನೇ ಚಾರ್ಜ್ ಮಾಡಿದ್ರು. ಅದರ ಜೊತೆಗೆ ನಮಗೆ ನೋಡ್ಕೊಂಬನ್ನಿ ಕೆಲವೊಂದು ಸ್ಪೆಷಲ್ ಗುಡೀಸ್ನ ಕೂಡ ಕೊಟ್ಟಿದ್ದಾರೆ. ಅದು ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿದೆ, ನೋಡಿಲ್ಲ ನೋಡ್ಕೊಂಬಂದ್ಬಿಡಿ ಆಯಿತಾ. ಸೊ ಫಸ್ಟು ಈ ಒಂದು ಸ್ಮಾರ್ಟ್ ಫೋನ್ನ ವೆಯ್ಟು 210 ಗ್ರಾಮ್ ವೆಯ್ಟ್ ಇದೆ. ಆ್ಯಕ್ಚುಲಿ ಹೆವಿ ಫೀಲ್ ಆಗುತ್ತೆ ಆಯಿತಾ. 8.6 mm ಥಿಕ್ನೆಸ್ಸು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಇದೆ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಬೆಝಲ್ಲು ಬಾಟಮ್ ಬೆಝಲ್ ಸ್ವಲ್ಪ ಜಾಸ್ತಿ, ಅಂತ ಏನು ಜಾಸ್ತಿ ಇಲ್ಲ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಇದೆ ಒಟ್ಟಿನಲ್ಲಿ ಆಯಿತಾ. ಸೊ ಅದನ್ನು ಬಿಟ್ಟರೆ ಫ್ರಂಟಿಂದ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಗ್ಲಾಸ್ ಬ್ಯಾಕನ್ನು ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಒಂಥರ ನಿಮಗೆ ಈವನ್ ಬೇರೆ ನಾರ್ಮಲ್ ಕಲರ್ನ ಕೂಡ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಒಂದು ರೀತಿ ಈ ಕ್ಯಾಮ್ರಾ ಹತ್ರ ಬಂಪು ನಿಮಗೆ ಗ್ಲಾಸಿ ಫಿನಿಶು, ಉಳಿದಿದ್ದೆಲ್ಲ ಒಂಥರ ಮ್ಯಾಟ್ ಪ್ಲಾಸ್ಟಿಕ್ ಬ್ಯಾಕ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಸ್ಪೆಷಲ್ ವೇರಿಯಂಟಲ್ಲಿ RCB ಲೋಗೋ ಎಲ್ಲ ಇದೆ ಆಯಿತಾ. ನಿಮಗೆ ಹಿಂದ್ಗಡೆ ಒಂದು ಸಣ್ಣ ಗ್ಲಿಫ್ ಬಾರ್ ನಿಮಗೆ ಕಾಣ್ತಾ ಇದೆ ನೋಡಿ. ಸೊ ಇದು ಒಂದು ರೀತಿ ಬ್ಯಾಟ್ರಿ ಇಂಡಿಕೇಟರ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಅಥವಾ ನೀವು ಈ ಝೊಮ್ಯಾಟೊ ಏನಾದರೂ ಆರ್ಡ್ರ್ ಮಾಡಿದ್ರೆ ಅದು ಎಲ್ಲಿದೆ ಅಂದ್ಬಿಟ್ಟು ಈ ಒಂದು ಲೆವೆಲ್ನಲ್ಲಿ ತೋರಿಸುತ್ತೆ. ವಾಲ್ಯೂಮ್ ಅಪ್ ಡೌನ್ ಕೂಡ ಇದರಲ್ಲೇ ಗೊತ್ತಾಗುತ್ತೆ. ಸೊ ಮಲ್ಟಿಪಲ್ ರೀತಿಯಲ್ಲಿ ನೀವು ಇದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಡಿಸೈನು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಡಿಸೈನ್ ಅಂತ ಅನ್ನಲ್ಲ. ನಾರ್ಮಲ್ ನಥಿಂಗ್ ಫೋನ್ಗಳಿಗೆ ನೋಡಿಕೊಂಡ್ರೆ ಬರೀ ಮೇಲ್ಗಡೆ ಮಾತ್ರ ಒಂಥರ ಏನೋ ಕೊಟ್ಟಂಗಿದೆ, ಕೊಡಬೇಕಲ್ಲ ಅಂತ ಕೊಟ್ಟಂಗಿದೆ ಆಯಿತಾ. ಸೊ ಓಕೆ, ಲುಕ್ಕು ಡಿಫ್ರೆಂಟ್ ಆಗಂತೂ ಇದೆ, ನೆಕ್ಸ್ಟ್ ಲೆವೆಲ್ ಅಂತ ಅನ್ನೋದಿಲ್ಲ. ಇನ್ನು USB Type-C ಪೋರ್ಟನ್ನು ಕೊಟ್ಟಿದ್ದಾರೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ನಮಗೆ ಸಿಗ್ತಾ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು. ಮತ್ತು ಈ ಫೋನಲ್ಲಿ ಒಂದು ಎಸೆನ್ಷಿಯಲ್ ಕೀನ ಕೊಟ್ಟಿದ್ದಾರೆ, ಡೆಡಿಕೇಟೆಡ್ AI ಬಟನ್ ಅಂತ ಅನ್ಬೋದು. ಇದನ್ನು ಟ್ರಿಗರ್ ಮಾಡೋ ಮುಖಾಂತರ ಎಸೆನ್ಷಿಯಲ್ ಸ್ಪೇಸ್ಗೆ ಹೋಗ್ಬೋದು. ಸೊ ಒಂದು ರೀತಿ ಜರ್ನಲ್ ಮೈಂಟೈನ್ ಮಾಡೋ ರೀತಿ ಒಳ್ಳೆಯದು. ಮತ್ತು ಈ ಫೋನ್ಗೆ IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಮತ್ತು ಸದ್ಯಕ್ಕೆ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ 35,000 ರೂಪಾಯಿ ರೇಂಜಿಗೆ ಲುಕ್ ಓಕೆ ಇದ್ರೂ ಅಟ್ಲೀಸ್ಟ್ ಮೆಟಾಲಿಕ್ ಫ್ರೇಮ್ ಬೇಡ, ಅಟ್ಲೀಸ್ಟ್ ಗ್ಲಾಸ್ ಬ್ಯಾಕಾರ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸಿದ್ದು ಪರ್ಸ್ನಲಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.77 ಇಂಚಿಂದು ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಇದೆ. 120 Hz ಅಡಾಪ್ಟಿವ್ ರಿಫ್ರೆಶ್ ರೇಟು, 2000 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು, ಹೈ ಬ್ರೈಟ್ನೆಸ್ ಮಾಡಲು ಕೂಡ 1200 ನಿಟ್ಸ್ ಹಂಗೆ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಡಿಸ್ಪ್ಲೇ ಓಕೆ ಈ ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಅಪ್ ಟು 8GB ರ್ಯಾಮು, 256GB ಸ್ಟೋರೇಜು. ಮ್ಯಾಕ್ಸಿಮಮ್ ವೇರಿಯಂಟಿಗೆ ಆಗಲಿ ಹೇಳ್ದಂಗೆ 39,000 ರೂಪಾಯಿ ಆಗುತ್ತೆ. ಆದರೆ ಬೇಜಾರಾಗಿದ್ದು 35,000 ರೂಪಾಯಿಗೆ ಈ ಸ್ಮಾರ್ಟ್ ಫೋನಲ್ಲಿ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ತುಂಬ ಬೇಜಾರಾಯಿತು, ಹೆವಿ ಕಡಿಮೆ ಆಯಿತು. 35,000 ರೂಪಾಯಿಗೆ ಅಟ್ಲೀಸ್ಟ್ 5X ಅಟ್ಲೀಸ್ಟ್ 3.1 ಕೊಟ್ಟಿದ್ರೆ ಸಮಾಧಾನ ಆಗ್ತಿತ್ತು ನನಗನ್ನಿಸ್ದಂಗೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂದರೆ ಇದು ಕೂಡ ಅಷ್ಟೇ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ಇದೆ. ನಾವು ಅಂತಿದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಬೇಕಾದ್ರೆ ಸ್ಕೋರ್ನೇನು ಡಿಸ್ಪ್ಲೇ ಮಾಡಲಿಲ್ಲ, ಬಟ್ ಈ ಒಂದು ಪ್ರೊಸೆಸರ್ 9ರಿಂದ 10 ಲಕ್ಷ ರೇಟಿಂಗನ್ನು ಕೊಡುತ್ತೆ. ಈ ಪ್ರೈಸ್ ರೇಂಜಿಗೆ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆನೇ ಅಂತ ನನಗನ್ಸಿದ್ದು. ಸೊ ಈ ಪ್ರೈಸ್ ರೇಂಜಿಗೆ 35,000 ರೂಪಾಯಿಗೆ ನಿಮಗೆ OnePlus Nord CE6 ಬರುತ್ತೆ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನಮಗೆ ಸಿಗುತ್ತೆ. ಅದು ಅಂಥದ್ದು ಸ್ಕೋರ್ 15-16 ಲಕ್ಷ ತನಕ ಕೊಡುತ್ತಾ ಇತ್ತು. ಇದೇ ಪ್ರೈಸ್ ರೇಂಜ್ ಅದು ಕೂಡ ಇದಕ್ಕಿಂತ ಕಡಿಮೆಗೆ ಸಿಕ್ಬಿಡುತ್ತಾ ಅಂತ. ಇನ್ನೊಂದು ಆಪ್ಷನ್ನು ರೆಡ್ಮಿದು ಮೊನ್ನೆ ಲಾಂಚ್ ಆಯಿತು, ರೆಡ್ಮಿ ಟರ್ಬೋ 5 ಅಂತ.
ಅದು ಸೇಮ್ ವೇರಿಯಂಟು ಅಷ್ಟೇ ಇದೆ ಪ್ರೈಸು 38,000 ರೂಪಾಯಿ ಇದೆ. ಇದಕ್ಕಿಂತ 1,000 ರೂಪಾಯಿ ಕಡಿಮೆನೇ ಇದೆ. ಸೇಮ್ 8 GB 256 GB 38 ಇದೆ. ಇದಕ್ಕಿಂತ ಸ್ಪೆಸಿಫಿಕೇಷನ್ ನೆಕ್ಸ್ಟ್ ಲೆವೆಲ್ ಇದೆ. ಅದರಲ್ಲಿ ನಮಗೆ ಮೆಟಾಲಿಕ್ ಫ್ರೇಮ್ ಇದೆ, ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಇದೆ, ಕ್ಯಾಮ್ರಾ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಅಂತೀನಿ, ಬಟ್ ಸ್ಟಿಲ್ ಅದರಲ್ಲಿರುವಂಥ ಸ್ಪೆಸಿಫಿಕೇಷನ್ ಕ್ಲೋಸು ಇಲ್ಲ. ಅದು ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎಲ್ಲ ಟಾಪ್ ನಾಚ್ ಇದೆ ಅದರಲ್ಲಿ, ಆಯಿತಾ. ಕೊಡಬೇಕಾಗಿತ್ತು ಪರ್ಫಾರ್ಮೆನ್ಸನ್ನು, ಇವರು ಕೊಟ್ಟಿಲ್ಲ. ಇದೊಂದು ಕಡಿಮೆ ಆಯಿತು ನಂಗೆ ಅನ್ನಿಸ್ದಂಗೆ. ಇನ್ನು ಈ ಒಂದು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್, ಟೆಂಪ್ರೇಚರ್ ವೇರಿಯೇಷನ್ ಚೆಕ್ ಮಾಡೋದು ಎರಡೂ ಕೂಡ ಆ್ಯಕ್ಚುಲಿ ತುಂಬ ನಾರ್ಮಲ್ ಆಗಿದೆ. ಈ ಸ್ಮಾರ್ಟ್ಫೋನ್ ಎಲ್ಲೂ ಕೂಡ ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಮತ್ತು ಗೀಕ್ ಬೆನ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. BGMI ಚೆಕ್ ಮಾಡೋದು, BGMI ಎಕ್ಸ್ಟ್ರೀಮ್ ಪ್ಲಸ್ ಇದೆ. ಸೊ 90 FPS ಗೇಮ್ ಪ್ಲೇ ಸಪೋರ್ಟ್ ಆಗುತ್ತೆ, ಒಳ್ಳೆಯದು. ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಮ್ಯಾಕ್ಸಿಮಮ್ ಅಲ್ಟ್ರಾ HDR ಅಲ್ಟ್ರಾ ತನಕ ಹೋಯ್ತು. ಇದು ಕೂಡ ಒಂದು ಲೆವೆಲಿಗೆ ಪ್ಲೇಯಬಲ್ ಇದೆ. ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಯ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೈನ್ ಸೆನ್ಸಾರ್, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಈ ಮೈನ್ ಸೆನ್ಸಾರ್ ಆ್ಯಕ್ಚುಲಿ ಪರವಾಗಿಲ್ಲ ಒಂದು ಲೆವೆಲ್ಗೆ. ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತೀನಿ, ಆಯಿತಾ. ಸೊ ಅಂದರೆ ಹಂಗಂತ ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಚೆನ್ನಾಗಿರೋ ಸಿಗುತ್ತೆ ಅನ್ನೋ ಥರ ಅಲ್ಲ. ಸೊ ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಓಕೆ, ಪರವಾಗಿಲ್ಲ, ಅಂತೇನು ಕೆಟ್ಟದಾಗಿಲ್ಲ. ಸೊ ಕಲರೆಲ್ಲ ಸ್ವಲ್ಪ ಓವರ್ ಸ್ಯಾಚುರೇಟ್ ಮಾಡುತ್ತೆ ಕೆಲವೊಂದು ಕಡೆ ಅಂತ ಅನ್ನಿಸ್ತು, ಬಿಟ್ಟರೆ ಓಕೆ. ವೈಡ್ ಆ್ಯಂಗಲ್ ಕ್ಯಾಮ್ರಾ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಓಕೆ, ಪರವಾಗಿಲ್ಲ. ಸ್ವಲ್ಪ ಝೂಮ್ ಮಾಡಿದ್ರೆ ಬರೀ 8 MP ಅಲ್ವಾ, ಅಷ್ಟೊಂದು ಝೂಮ್ ಮಾಡೋರು ಕ್ವಾಲಿಟಿ ಇರೋದಿಲ್ಲ. ಫ್ರಂಟ್ ಕ್ಯಾಮ್ರಾ ಪರ್ಸ್ನಲಿ ಇಷ್ಟ ಆಯಿತು. ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣೋ ರೀತಿ, ಮುಕ್ಕೆಲ್ಲ ಮೇಕಪ್ ಹಾಕಿ ಔಟ್ಪುಟನ್ನು ಕೊಡುತ್ತೆ. ವೈಡ್ ಆಗಿದೆ ಒಂದು ಲೆವೆಲ್ಗೆ. 16 MP ಸೆಲ್ಫಿ ಕ್ಯಾಮ್ರಾ ಇದು, ಆಯಿತಾ. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಓಕೆ ಇದೆ, ಟಾಪ್ ನಾಚ್ ಅಂತ ಅನ್ನೋದಿಲ್ಲ. ಇನ್ನು ವಿಡಿಯೋಗ್ರಫಿಯಲ್ಲಿ ಫೋನ್ನ ರೇರ್ ಕ್ಯಾಮ್ರಾ 4K 30 FPS ಮತ್ತು ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPSಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಈ ಒಂದು ಕ್ಯಾಮ್ರಾ UI ತುಂಬ ಸಿಂಪಲ್ ಆಗಿದೆ, ಯೂಸರ್ ಫ್ರೆಂಡ್ಲಿ ಇದೆ, ಆಯಿತಾ. ಕೆಲವೊಂದು ಫಿಲ್ಟರ್ಗಳು ಅದು ಇದು ಕೊಟ್ಟಿದ್ದಾರೆ, ಓಕೆ ಅಂತೀನಿ. ಇನ್ನು OSಗೆ ಬಂತು ಅಂತ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುವಂಥ ಫೀಚರ್ ನಥಿಂಗ್ ಫೋನ್ಗಳಲ್ಲಿ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ಬೇಸ್ಡ್ ನಥಿಂಗ್ OS 4.1 ನಮಗೆ ಸಿಗ್ತಾ ಇದೆ. ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಓಕೆ, ಸೂಪರ್. ಸೆಕ್ಯೂರಿಟಿ ಪ್ಯಾಚ್ ಓಕೆ, 3 ವರ್ಷ OS ಅಪ್ಡೇಟು ಓಕೆ ಅಂತೀನಿ ನಂಗೆ ಅನ್ನಿಸ್ದಂಗೆ. ಸೊ ಲಿಟ್ರಲಿ ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಒಂದು ರೀತಿ, ಆಯಿತಾ. ಎಲ್ಲೂ ನಿಮಗೆ ಎಕ್ಸ್ಟ್ರಾ ಅನ್ವಾಂಟೆಡ್ ಏನೋ ಒಂದು ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ಗಳು ಬ್ಲೋಟ್ವೇರ್ಗಳಿದ್ದಾವೆ, ಅವನ್ನೆಲ್ಲ ಕೊಟ್ಟಿದ್ದಾರೆ, ಒಪ್ಕೋತೀನಿ. ಬಟ್ ಕ್ಲೀನ್ OS ಅನಿಸುತ್ತೆ, ಆಯಿತಾ. ತುಂಬ ಸ್ಮೂತ್ ಆಗಿದೆ. ಸೊ ಎಲ್ಲೂ ಕೂಡ ಲ್ಯಾಗಿ ಅನ್ನಲ್ಲ, ಒಂಥರ ನನಗಂತೂ ಪರ್ಸನಲಿ ಇಷ್ಟ ಆಗುತ್ತೆ, ಆಯಿತಾ. ಸೊ ಸಿಂಪಲ್ ಆಗಿದೆ OS, ಸೊ ಒಳ್ಳೆಯದು. ಇನ್ನು ಈ ಗ್ಲಿಫ್ ಇಂಟರ್ಫೇಸ್ ನೋಡ್ತಾ ಇದ್ದೀರಾ. ಸೊ ಗ್ಲಿಫ್ ಇಂಟರ್ಫೇಸ್ ಮುಂಚೆ ಎಲ್ಲ ತುಂಬ ಜಾಸ್ತಿ ಇತ್ತಿತ್ತು ನಥಿಂಗ್ ಫೋನಲ್ಲಿ. ಈ ಬರೀ ಒಂದು ಸಣ್ಣ ಬಾರ್ ಕೊಟ್ಬಿಟ್ಟವ್ರೆ. ಸಿಮ್ಲರ್ ಇತ್ತು ನಂಗೆ ಅನ್ನಿಸ್ದಂಗೆ. ಇನ್ನೊಂದು ಯಾವುದೋ CMF ಫೋನ್ ಯಾವುದ್ರಲ್ಲ ಸಿಮ್ಲರ್ ಒಂದು ಸಣ್ಣ ಬಾರ್ ಕೊಟ್ಟಿದ್ರು. ಸೊ ಅದೆಲ್ಲ ಗಿಮಿಕ್ಕಿ ಅನಿಸುತ್ತೆ ಪರ್ಸ್ನಲಿ ನನಗೆ. ಓಕೆ, OS ಅಂತೂ ನನಗೆ ತುಂಬ ಇಂಪ್ರೆಸ್ಸಿವ್ OS ಅಂದರೆ ನನಗೆ ಪರ್ಸ್ನಲಿ ಇಷ್ಟಪ್ಪ. ಏನೋ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಒನ್ ಆಫ್ ದ ಹೈಯೆಸ್ಟ್ ಬ್ಯಾಟ್ರಿ ನಥಿಂಗ್ ಫೋನಲ್ಲಿ. ಸೊ 6000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಒಟ್ಟಿನಲ್ಲಿ ಈ ಸ್ಮಾರ್ಟ್ಫೋನು 33 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಸ್ಪೀಕರಿಗೆ ಬಂತು ಅಂದರೆ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್, ಬಾಟಮ್ ಫೈರಿಂಗ್ ಇದೆ, ಮತ್ತು ಇನ್ನೊಂದು ಇಯರ್ ಪೀಸ್ ಇದ್ದರೆ 2ನೇ ಸ್ಪೀಕರ್ನ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, ಜೋರಾಗಿ ಕೇಳ್ತಾ ಇದೆ. ಇನ್ನು ಕನೆಕ್ಟಿವಿಟಿಯಲ್ಲಿ ವೈಫೈ 6 ಇದೆ, 6 GHz ಇಲ್ಲ, ವೈಫೈ 6 ಇದೆ. ಸೊ ಅದು 5 GHz ಬೇಸ್ಡ್ ವೈಫೈ 6, ಆಯಿತಾ, AX ಅಂತಿರೋದಕ್ಕೆ. ಇನ್ನು ಬ್ಲೂಟೂತ್ 6.0 ಕೊಟ್ಟಿದ್ದಾರೆ. NFC ನಮ್ಮ ದೇಶದಲ್ಲಿ ಸಿಗ್ತಾಯಿಲ್ಲ, ಬೇರೆ ದೇಶದಲ್ಲಿ NFC ಇರುತ್ತಂತೆ. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ NFC ಎನೇಬಲ್ ಮಾಡಿಲ್ಲ ಅವರು. ಸೊ ಇದಿಷ್ಟು ಈ ಫೋನ್ದು ಕೆಲವೊಂದು ಮೇಯ್ನ್ ಫೀಚರಪ್ಪ. ನೀವು ಹಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಹೇಳೋದಾದರೆ ನಾನು ಪರ್ಸನಲಿ ತೊಗೊಂಡಿದ್ದು ಈ RCB ಸ್ಪೆಷಲ್ ಎಡಿಷನ್, ಕಲರ್ ಇದೆ, ಲೋಗೋ ಇದೆ, ಫ್ಯಾನ್ RCBದು ತೊಗೊಂಡೆ ನಾನು. ನಾರ್ಮಲಿ ಈ ಫೋನ್ನ ಒಂದು ನಾರ್ಮಲ್ ಫೋನ್ನ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ, ಏನಕ್ಕೆ ಅಂದರೆ ಬೆಟರ್ ಆಪ್ಷನ್ ಬೇರೆ ಫೋನ್ಗಳಲ್ಲಿ ಇದೆ, ಬೇರೆ ಬ್ರ್ಯಾಂಡಲ್ಲಿ ಇದೆ. ಸೊ ಲುಕ್ ಇಷ್ಟ ಆಯಿತು, ಫೋನ್ ಅಷ್ಟಕ್ಕಷ್ಟೇ, ಆಯಿತಾ. ನಿಮ್ಗೆ OS ಎಕ್ಸ್ಪೀರಿಯೆನ್ಸ್ ಚೆನ್ನಾಗಬೇಕು, ನಥಿಂಗ್ ಬ್ರ್ಯಾಂಡಿಂಗಲ್ಲೇ ಬೇಕು ಅಂದರೆ ಬೆಟರ್ ಆಪ್ಷನ್ ಇದಾವೆ ನಂಗೆ ಅನ್ನಿಸ್ದಂಗೆ. ಏನೋ ನಥಿಂಗ್ ಫೋನ್ 3 ಎಷ್ಟು ಈ ಮೊನ್ನೆ ಸೇಲಲ್ಲಿ 38-40 ಸಾವಿರ ರೂಪಾಯಿ ಇತ್ತು. ಇದ್ರ ಬರಲು ಅದನ್ನೇ ತಗೋಬೋದಲ್ಲ. ಇದಕ್ಕಿಂತ ಅದೇ ಬೆಟರ್ ಆಲ್ಟರ್ನೇಟ್ ಆಪ್ಷನ್ ಆಗುತ್ತೆ. ಅದರಲ್ಲಿ ಟಾಪ್ ನಾಚ್ ಸ್ಪೆಸಿಫಿಕೇಷನ್ ಇದೆ, ಒಂಥರ ಫ್ಲ್ಯಾಗ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ನಿಮ್ಗೆ ಹಿಂದ್ಗಡೆ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಎಲ್ಲ ಸಿಗುತ್ತೆ ಅದರಲ್ಲಿ. ನಥಿಂಗ್ ಫೋನ್ 3 ಅದು.
ಸೊ ಅದ್ರದ್ದನ್ನು ಇಮೇಜ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಫೋನ್ ಆ್ಯಕ್ಚುಲಿ ಸೇಲ್ ಟೈಮಲ್ಲಿ ಎಷ್ಟು 38-40 ಸೇಮ್ ಇದಕ್ಕೆ ಬಂದಿತ್ತಪ್ಪ. ಅದನ್ನೇ ತಗೋಬೋದು, ಏನಪ್ಪ ಅರ್ಥನೇ ಆಗಲ್ಲ ನಥಿಂಗ್ ಇನ್ ಪ್ರೈಸಿಂಗು. ಸೊ ಇಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್, ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಆಯಿತಾ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.